ರಸ್ತೆ ಬದಿ ವ್ಯಾಪಾರವನ್ನೇ ನಂಬಿ ಜೀವನ ಕಟ್ಟಿಕೊಂಡಿರುವ ಬಡ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ಕಲ್ಪಿಸಬೇಕೆಂದು ಒತ್ತಾಯಿಸಿ ಭಾರತೀಯರ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ಬೀದಿ ಬದಿಯ ವ್ಯಾಪಾರಿಗಳು ಬೆಂಗಳೂರು ಪೂರ್ವ ಜೆಬಿಎ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಮಹದೇವಪುರ ಬಳಿ ಇರುವ ಬೆಂಗಳೂರು ಪೂರ್ವ ಜೆಬಿಎ ಕಚೇರಿಗೆ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಬಡ ಬೀದಿ ಬದಿಯ ವ್ಯಾಪಾರಿಗಳು ತಮ್ಮ ನೋವನ್ನ ತೋಡಿಕೊಂಡು ವ್ಯಾಪಾರಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಜೆಬಿಎ ಅಧಿಕಾರಿಗಳ ಮುಂದೆ ಅಳಲನ್ನ ತೋಡಿಕೊಂಡರು. ಇವಾಗ ಬಂದಿರೋದು ಏನಾಗುತ್ತೆ ಅಂದ್ರೆ ಇದು ಕಸಕೋಟಿಗೆ ಹೋಗ್ಬಿಡ್ತದೆ ಅನ್ನೋದು ನಮ್ದು. ಯಾಕೆಂದ್ರೆ ಅಲ್ಲಣ್ಣ, ಯಾಕೆಂದ್ರೆ ಅವ್ರ ಗಮನಕ್ಕೆ ತಂದ್ರೆ ಅವರು ಪರಿಶೀಲನೆ ಮಾಡಿ ಅವರು ಸಾಹೇಬರು ಹೇಳಿ ಕಳಿಸಿದ್ದಾರೆ. ಕೃಷ್ಣ ಬೈರೇಗೌಡರು ಸಾಹೇಬರ ಮನೆ ಹತ್ರದಿಂದಾನೆ ಇವಾಗ ಬಂದಿದ್ದು. ನಾವು ಇಷ್ಟು ಜನ ಹೋಗಿದ್ವಿ. ಇಲ್ಲಿ ಸಂಪೂರ್ಣವಾಗಿ ಆ ಆದೇಶದ ವಿರುದ್ಧವಾಗಿ ನಡೆದಿದೆ ಕೆಲಸ. ನಮ್ಮ ಲಿಮಿಟ್ ಅಲ್ಲಿ ಕೆಲವು ಇಂಜಿನಿಯರ್ಗಳು, ಕೆಲವು ಅಧಿಕಾರಿಗಳು, AEW ಇವರೆಲ್ಲ ಸೇರಿ ಆ ಕಂಪನಿಗಳ ಮಾಲೀಕರ ಅಸೋಸಿಯೇಷನ್ ಹತ್ರ ಮಿಂಗಲ್ ಆಗಿ ಅವ್ರ ಹತ್ರ ಇನ್ವಾಲ್ವ್ ಆಗಿ ಜನರ ವಿರುದ್ಧವಾಗಿ ಜನರನ್ನ ಬೀದಿಗೆ ತಳ್ಳಿಬಿಟ್ಟು ಇಲ್ಲಿ ಇವ್ರನ್ನ ಎತ್ತಂಗಡಿ ಮಾಡಿ ಅವ್ರಿಗೆ ಪಾರ್ಕಿಂಗು, ನೀಟಾಗಿ ಗಾರ್ಡನ್ನು, ಪಾರ್ಕು ನೀಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಫೋಟೋಗಳ ಸಮೇತ ಇದೆ, ಆಧಾರದ ಸಮೇತ. ದಯವಿಟ್ಟು ಸಾರ್ವಜನಿಕರಿಗೊಂದು, ಮಾಫಿಯಾಗಳಿಗೊಂದು, ಐಷಾರಾಮಿ ಜೀವನ ಮಾಡುವ ಕಾರ್ಖಾನೆಗಳ ಮಾಲೀಕರಿಗೊಂದು, ರೆಸಿಡೆನ್ಸಿಯಲ್ ಹೋಟೆಲ್ಗಳಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ. ಈಗಾಗಲೇ ಅವರೆಲ್ಲ ಸ್ಥಳೀಯ ಬಡವರು, ನಮ್ಮ ದಲಿತ ಸಮುದಾಯದವರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಏನ್ ಬೇರೆ ರಾಜ್ಯದವ್ರು ಇದ್ರೆ ಪರಿಶೀಲನೆ ಮಾಡಿ ಅವ್ರನ್ನ ಓಡಿಸ್ಬಿಡ್ಲಿ. ಅವ್ರು ಯಾರಿದ್ರು ಅದನ್ನ ಖಾಲಿ ಮಾಡ್ತೀವಿ. ಓಕೆ, ಕಾನೂನು ಬಾಹಿರವಾಗಿ ಇಟ್ಕೊಂಡು ನೀವು ಎತ್ತಂಗಡಿ ಮಾಡಿ ಅದಕ್ಕೂ ನಾವು ಗೌರವ ಕೊಡ್ತೀವಿ, ಕಾನೂನು ಗೌರವ ಕೊಡ್ತೀವಿ. ಒಂದು ಇಲ್ಲಿ ಸಂಪೂರ್ಣವಾಗಿ ವಿರುದ್ಧವಾಗಿ, ಆದೇಶದ ವಿರುದ್ಧವಾಗಿ ಏನೋ DK ಶಿವಕುಮಾರ್ ಸಾಹೇಬರು ಮತ್ತೆ ಮಾನ್ಯ ಸಚಿವರು. ನಂತರ ಮಾತನಾಡಿದ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಎಂ ರಾಮಚಂದ್ರ, ಕಳೆದ 25 ವರ್ಷಗಳಿಂದ ಹೂಡಿ ITPL, ವೈಟ್ ಫೀಲ್ಡ್ ಮುಂತಾದ ಸ್ಥಳಗಳಲ್ಲಿ ಬೀದಿ ಬದಿ ವ್ಯಾಪಾರ ನೆಚ್ಚಿಕೊಂಡು ಸಾವಿರಾರು ಕುಟುಂಬಗಳು ಜೀವನ ನಿರ್ಮಾಣ ಮಾಡುತ್ತಿದ್ದಾರೆ. ಮಾನ್ಯ ಆಯುಕ್ತರು ಬೆಂಗಳೂರು ಪೂರ್ವ ನಗರ ಪಾಲಿಕೆಯವರನ್ನು ಭೇಟಿ ಮಾಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆಗುತ್ತಿರುವ ತೊಂದರೆ ಕುರಿತು ಮನವಿ ಸಲ್ಲಿಸಲು ಬಂದಿರ್ತಾರೆ. ಮಾನ್ಯ ಆಯುಕ್ತರು ಹಾಗೂ ಅಪರ ಆಯುಕ್ತರ ಅಭಿವೃದ್ಧಿ ಮತ್ತು ಅಪರ ಆಯುಕ್ತರ ಕಂದಾಯರವರು ಈ ದಿನ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಸಭೆಗೆ ಹೋಗಿದ್ದಾರೆ. ಆದ್ದರಿಂದ ಮಾನ್ಯ ಆಯುಕ್ತರು ಬೆಂಗಳೂರು ಪೂರ್ವ ನಗರ ಪಾಲಿಕೆಯವರ ಪರವಾಗಿ ಈ ದಿನ ತಮ್ಮ ದೂರಿನ ಅರ್ಜಿಯನ್ನು ನಾನು ಸ್ವೀಕರಿಸಿರ್ತೀನಿ. ಈ ದೂರಿನ ಅರ್ಜಿಯ ಕುರಿತು ಮಾನ್ಯ ಆಯುಕ್ತರ ಗಮನಕ್ಕೆ ಹಿಂದೆ ತಂದು ತದನಂತರ ಶ್ರೀ ಎಂ ರಾಮಚಂದ್ರ ಇವರನ್ನು ಆಯುಕ್ತರ ಬಳಿ ಕರೆದು ಚರ್ಚಿಸಿ ತದನಂತರ ಅವರ ಆದೇಶದ ಮೇರೆಗೆ ಅಗತ್ಯ ಕ್ರಮ ವಹಿಸುವಂತೆ ಹಾಗೂ ಇವರು ತಿಳಿಸಲಾಗ್ತಂತೆ ಹೇಳ್ತೀವಿ. ಏನು ಇದೆ ಕಾನೂನಲ್ಲಿ ಇದೆ, ಆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಕ್ಕೆ ಏನು ನಮ್ಮಲ್ಲಿ ಇದೆ ಅದನ್ನು ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಈ ಮನವಿಯನ್ನು ಸ್ವೀಕರಿಸ್ತೀವಿ. ಸರ್ಕಾರ ಕಾನೂನಿನ ಹೆಸರಿನಲ್ಲಿ ಇವರನ್ನ ತೆರವು ಮಾಡಿದ್ದರಿಂದ ಕುಟುಂಬಗಳು ಬೀದಿಗೆ ಬಂದಿವೆ. ಇವರಿಗೆ ಪರ್ಯಾಯ ಕಲ್ಪಿಸಬೇಕು ಮೂಲಕ ಜೆಬಿಎ ಅಧಿಕಾರಿಗಳು ಬಡವರ ಪರವಾಗಿ ನಿಲ್ಲಬೇಕು ಎಂದು ಒತ್ತಾಯಿಸಿದರು. ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಚಿನ್ನಣ್ಣನವರು ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿಬಿಎಂಪಿಗೆ ಬಂದಿದ್ದೀವಿ. ಜಿಬಿಎ ಅಧಿಕಾರಿಗಳ ಹತ್ರ ಬಂದಿದ್ದೀವಿ. ವಿಚಾರ ಏನಪ್ಪಾ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಯಾವ ತರ ತೊಂದರೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಸ್ಥಳೀಯ ಶಾಸಕಿ ಆಗ್ಲಿ ಈ ಮುಖ್ಯ ರಮೇಶ್ ಸಾಹೇಬ್ರು, ಮುಖ್ಯ ಆಯುಕ್ತರಾಗ್ಲಿ ಮತ್ತು AEW ಈ ಅಧಿಕಾರಿಗಳಾಗ್ಲಿ ಯಾವುದೇ ಸ್ಥಳ ಪರಿಶೀಲನೆ ಮಾಡಿಲ್ಲ. ಮಾಡಿ ಫಸ್ಟ್ ಸ್ಥಳ ಪರಿಶೀಲನೆ ಮಾಡಿ ಓಡಾಡಕ್ ತೊಂದರೆ ಇದೆಯಾ ತೊಂದರೆ ಇಲ್ವಾ ಅಂತ ನಿಮ್ಮ ಗಮನಕ್ಕೆ ತಂದು ಅದನ್ನ ಒಂದು ಇದು ಮಾಡಿ, ಲಿಸ್ಟ್ ಮಾಡಿ, ಪಟ್ಟಿ ಮಾಡಿ ನೋಟಿಸ್ ಕೊಡಿ ಅವ್ರಿಗೆ. ನಿಮ್ಗೆ ತೊಂದರೆ ಆಗ್ತಾ ಇದ್ರಿ ಜನಗಳಿಗೆ ತೆಗೀರಿ, ನೋಟಿಸ್ ಕೊಟ್ಟಿದ್ದೀವಿ 15-20 ದಿನ ಮುಂಚೆನೆ ಅಂತ ನೀವು ಹೇಳಬೇಕು. ನೀವು ಏಕಾಏಕಿ ಸ್ಥಳ ಪರಿಶೀಲನೆ ಮಾಡಲ್ಲ, ಆರ್ಡರ್ ಹಾಕ್ಬಿಟ್ಟಿದ್ದೆ ಅಂತ ಬರೋದು ಎತ್ತಿ. ಇನ್ನು ಈಗಾಗಲೇ ಜೆಬಿಎ ತೆರವು ಮಾಡಿರುವ ಪಾದಚಾರಿ ಮಾರ್ಗವನ್ನ ITPL ಬಳಿ ಕಂಪನಿಗಳು ತಮ್ಮ ಸ್ವಂತಕ್ಕೆ ಬಳಸಿಕೊಂಡು ಪಾರ್ಕಿಂಗ್ ಮತ್ತು ಗಾರ್ಡನ್ಗೆ ಬಳಸಿಕೊಳ್ಳುತ್ತಿವೆ. ಅಧಿಕಾರಿಗಳು ಖಾಸಗಿ ಸಂಸ್ಥೆಗಳೊಂದಿಗೆ ಶಾಮೀಲಾಗಿ ಕಂಡರೂ ಕಾಣದಂತೆ ವರ್ತಿಸುತ್ತಿದ್ದಾರೆ. ಇನ್ನು ಈ ಕೂಡಲೇ ಹಿರಿಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಪಾದಚಾರಿ ಮಾರ್ಗ ಬಿಟ್ಟು ಉಳಿದ ಜಾಗವನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ಹೇಳಿದರು.
ಮಾಡಿಕೊಂಡು ಜೀವನ ನಡೆಸುತ್ತಾ ಬಂದಿದ್ದು ವ್ಯಾಪಾರವೇ ಇವರ ಜೀವನಾಧಾರವಾಗಿರುತ್ತದೆ. ತಾವು ಆದೇಶವಂತೆ ಮುಖ್ಯ ರಸ್ತೆಗಳಲ್ಲಿ ಬೀದಿ ವ್ಯಾಪಾರ ಮಾಡುವವರೆಂದು ಆದೇಶ ಮಾಡಬಾರದೆಂದು ಆದೇಶ ಹೊರಡಿಸಿದ್ದೀರಿ. ಆದರೆ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ಗೋಮಾಳದ ಜಮೀನುಗಳನ್ನು ಕಳೆದುಕೊಂಡು ಉಪರಸ್ತೆಗಳಲ್ಲಿ ಬೀದಿ ಬದಿ ವ್ಯಾಪಾರ ನಡೆಸಿಕೊಂಡು ಜೀವನ ಸಾಗಿಸುತ್ತಿದ್ದು, ಆದರೆ GPA ಅಧಿಕಾರಿಗಳು ಖಾಸಗಿ ಕಂಪನಿಗಳ ಹಾಗೂ ಖಾಸಗಿ ಹೋಟೆಲ್ಗಳ ಜೊತೆ ಶಾಮೀಲಾಗಿ ಕಂಪನಿಗಳ ಹಾಗೂ ಹೋಟೆಲ್ ಮಾಲೀಕರ ಅನುಕೂಲಕ್ಕಾಗಿ ಪಾರ್ಕಿಂಗ್ ವ್ಯವಸ್ಥೆ, ಗಾರ್ಡನ್ಗಳನ್ನು ಹಾಗೂ ಇನ್ನಿತರ ರೀತಿಯ ಅನುಕೂಲಕ್ಕಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಅಲ್ಲಿನ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿಗಳನ್ನು GPA ಅಧಿಕಾರಿಗಳು ತಾವು ಹೊರಡಿಸಿರುವ ಆದೇಶವನ್ನು ಮುಂದಿಟ್ಟುಕೊಂಡು ತೆರವುಗೊಳಿಸಿ ಅವರ ಜೀವನವನ್ನು ಬೀದಿ ಪಾಲು ಮಾಡಲು ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯಾಧ್ಯಕ್ಷ ವಿ ಅಮರನಾಥ್, ಮುನಿರಾಜ್, ಫಾರೂಕ್, ಕೃಷ್ಣಪ್ಪ, ಯಶೋದಮ್ಮ, ರವಿ, ಅಶೋಕ್ ಕುಮಾರ್, ಸುರೇಶ್, ಉದಯ್ ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.